ನಿನ್ನೆ ಏನು ಬಜೆಟ್ ಇದೆ, ಬಜೆಟು ದೇಶಕ್ಕೆ ಮಾದರಿ. ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ, ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಗಮನಿಸ್ತಾರೆ. ಉತ್ತಮವಾದಂಥ ಬಜೆಟ್ಟು ಬೆಂಗಳೂರಿಗೆ, ಬ್ರ್ಯಾಂಡ್ ಬೆಂಗಳೂರಿಗೆ. ಇದು ನಮಗೋಸ್ಕರ ಅಲ್ಲ, 1,40,00,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ. ಏನು ನಮ್ಮ ಟನಲ್ದು ಬಿಡಿ, ಹಾಗೆ ಆಗುತ್ತೆ, ಟನಲ್ ಹಾಗೆ ಆಗುತ್ತೆ. ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ, ಹಿಂದೆ ಆಗಿದ್ದನ್ನ ನಾವೇನು ಮಾಡೋಕ್ಕಾಗಲ್ಲ. ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ಬರು 50 ಕಾರ್ಪೊರೇಷನ್ ಕೊಡ್ತದೆ, 50 BMRCL ಕೊಡ್ತದೆ. ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ. ಫ್ಲೈಓವರ್ಗಳು ಕೂಡ ಮಾಡ್ತೀವಿ. ಟ್ರಾಫಿಕ್ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ, 300 ಕಿಲೋಮೀಟ್ರು. ಅಂದರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ 50 ಅಡಿ ಕಟ್ಟಕ್ಕೆ ಬಿಡಲ್ಲ ನಾವು. ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ TDR ಕೊಟ್ಟು ಅಲ್ಲಿ ರೋಡ್ ಮಾಡೋಂಥದ್ದು. ಅದಕ್ಕೆ ಇವತ್ತು 3,000 ಕೋಟಿ ರೂಪಾಯಿನ 300 ಕಿಲೋಮೀಟ್ರಿಗೆ ಇಟ್ಟಿರೋದ್ರಿಂದ ನಮ್ಮ ಚೀಫ್ ಮಿನಿಸ್ಟ್ರು ಅದಕ್ಕೆ ಘೋಷಣೆ ಮಾಡಿದ್ದಾರೆ. ಹೊಸ 300 ಕಿಲೋಮೀಟ್ರ್ ಆ್ಯಡ್ ಮಾಡ್ತಾಯಿದ್ದೀವಿ, ಫ್ಲೈಓವರ್ ಆ್ಯಡ್ ಮಾಡ್ತಾಯಿದ್ದೀವಿ, ಟನಲ್ ಆ್ಯಡ್ ಮಾಡ್ತಾಯಿದ್ದೀವಿ. ಇವೆಲ್ಲ ಸೇರಿದ್ರೆ 700-800 ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇದಕ್ಕಿನ್ನ ಇನ್ನೇನು ಬೆಂಗಳೂರಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಯೋಚನೆ ಮಾಡಿ ಸರ್ಕಾರ ಸಾಲ ಸೋಲ ಏನಾರು ಮಾಡಿ ನಾವು ಜನರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ. ಯಾಕೆಂದರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ, ಕರ್ನಾಟಕನ ನೋಡ್ತಾ ಇದೆ. ಅದಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಹೇಳಲಿ. ಅವ್ರು ಹೇಳಬೇಕು ಏನು ಬೇಕಾದ್ರೂ ಅವ್ರು ಮಾತಾಡಲಿ. ಪಾಪ ಇನ್ನೇನು ಮಾಡ್ತಾರೆ ಅವರು, ಇನ್ನೇನು ಹೇಳೋಕ್ಕೆ ಸಾಧ್ಯ? ಸತ್ಯನ ಮುಚ್ಚೋಕ್ಕಾಗ್ತದ? ಸತ್ಯ ಏನಾದ್ರು ಮುಚ್ಚ. ಈಗ ಬಜೆಟ್ನ ಕಣ್ಣಲ್ಲೇ ಓದಿದ್ದಾರೆ ಅವರು, ಕಿವಿಲೂ ಕೇಳ್ಕೊಂಡಿದ್ದಾರೆ. ಇನ್ನು ಬಾಯಲ್ಲಿ ಇನ್ನೇನು ಮಾತಾಡ್ಬೋದು ಅವರು? ಕಣ್ಣಿಗೆ ಸುಳ್ಳು ಹೇಳೋಕ್ಕಾಗಲ್ಲ, ಕಿವಿಗೆ ಸುಳ್ಳು ಹೇಳೋಕ್ಕಾಗಲ್ಲ, ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ, ಆ ಸುಳ್ಳು ಹೇಳ್ತಾ ಇದ್ದಾರೆ. ನೀರಾವರಿಗೆ ಇವು ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ 2,000 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. 2,000 crore rupees ಜಾಸ್ತಿ ಆಗಿದೆ. ಆ ನೀರಾವರಿಗೆ ಬೇರೆ ನಾವು ಪ್ಲ್ಯಾನ್ ಹಾಕಿದ್ದೀವಿ. ಮುಂದಕ್ಕೆ ಕೆಲವು ಮಧ್ಯದಲ್ಲಿ ಕೆಲವು ಬೇರೆ ಅನೌನ್ಸ್ಮೆಂಟ್ ಆಗ್ತದೆ. ಬೋರ್ಡಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದ್ದೀವಿ. ಅದು ಮುಂದಕ್ಕೆ ನಾನು ಅಸೆಂಬ್ಲಿಲಿ ತಿಳಿಸ್ತೀನಿ. ಬೆಂಗಳೂರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಹೆಸರಿಟ್ಟೋದಕ್ಕೂ ಕೂಡ ಸ್ವಲ್ಪ ವಿವಾದ ಆಗ್ತದೆ. ಅಲ್ಲ ರೀ, ಅವರು ಅದ್ಯಾವ ದೀನ್ ದಯಾಳ್ ಎಲ್ಲ ಹೆಸರಿಡ್ತಾವ್ರೆ, ಮನಮೋಹನ್ ಸಿಂಗ್ ಹೆಸರಿಡಬಾರ್ದಾ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ದು ಯಾರು? ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ಮಾಡಿದ್ದು ಯಾರು? ನೆಲಮಂಗಲ್ ಫ್ಲೈಓವರ್ ಮಾಡಿದ್ದು ಯಾರು? ನರಮ್ ಯೋಜನೆ ತಂದಿದ್ದು ಯಾರು? ನರೇಗಾ ತಂದಿದ್ದು ಯಾರು? ರೈಟ್ ಟು ಎಜುಕೇಷನ್ ತಂದಿದ್ದು ಯಾರು? ಫುಡ್ ಸೆಕ್ಯೂರಿಟಿ ತಂದಿದ್ದು ಯಾರು? ರೈಟ್ ಟು ಇನ್ಫಾರ್ಮೇಷನ್ ತಂದಿದ್ದು ಯಾರು? ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ದು ಯಾರು? ಇಂಥದ್ದು ಒಂದಿನಾರು ಮಾಡಿದ್ದಾರೆ ಅವರು? ನಡೀರಿ ಸುಮ್ಮನೆ.